ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕೊಪ್ಪಳ 9/7/2025 ದುಡಿಯುವ ಕಾರ್ಮಿಕ ವರ್ಗದ ಮೇಲೆ ದಮನಕಾರಿ ನೀತಿಗಳಿಂದ ಜಾರಿ ಮಾಡುತ್ತಿರುವ ಕೇಂದ್ರ ರಾಜ್ಯ ಸರ್ಕಾರಗಳ ವಿರುದ್ಧ ಸಿಡಿದೆದ್ದ ದೇಶದ ಕಾರ್ಮಿಕ ಸಂಘಟನೆಗಳು. ಅಖಿಲ ಭಾರತ ಸಾರ್ವತ್ರಿಕ ಕಾರ್ಮಿಕರ ಮುಷ್ಕರದ ಅಂಗವಾಗಿ ಕೊಪ್ಪಳದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ. 10 ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ವೇದಿಕೆಯು 2025 ಜುಲೈ 9ರಂದು ದೇಶವ್ಯಾಪಿ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿದೆ. ಸಂಯುಕ್ತ ಕಿಸಾನ್ ಮೋರ್ಚಾ ಈ ಸಾರ್ವತ್ರಿಕ ಮುಷ್ಕರಕ್ಕೆ ತನ್ನ ಸಂಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸಿದೆ. ದುಡಿಯುವ ಜನತೆಯ ಈ ಕೆಳಗಿನ ಬೇಡಿಕೆಗಳನ್ನು ಈ ಮುಷ್ಕರವು ಎತ್ತಿ ಹಿಡಿದಿದೆ. ಹೋರಾಟದಿಂದ ಗಳಿಸಿದ್ದ 29 ಕಾರ್ಮಿಕ ಕಾನೂನುಗಳನ್ನು ಹಿಂಪಡೆದು ಜಾರಿಗೊಳಿಸಿರುವ ಕಾರ್ಮಿಕ ವಿರೋಧಿ ಬಂಡವಾಳಶಾಹಿ ಪರ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಗೊಳಿಸಿ, ಸಾರ್ವಜನಿಕ ವಲಯಗಳು ಮತ್ತು ಸರ್ಕಾರಿ ಉದ್ಯಮಗಳ ಖಾಸಗೀಕರಣವನ್ನ ನಿಲ್ಲಿಸಿ, ಖಾಸಗೀಕರಣದ ಹೊಸ ಸ್ವರೂಪವಾದ ರಾಷ್ಟ್ರೀಯ ಮ್ಯಾನಿಟೈಸೇಷನ್ ಪೈಪ್ಲೈನ್ ಅನ್ನು ರದ್ದುಗೊಳಿಸಿ, ವಿದ್ಯುತ್ ಮಸೂದೆ 2023 ಹಿಂಪಡೆಯಿರಿ ಮತ್ತು ಸ್ಮಾರ್ಟ್ ಮೀಟರ್ಗಳ ಅಳವಡಿಕೆಯನ್ನ ನಿಲ್ಲಿಸಿ, ಕೆಲಸದ ಸಮಯವನ್ನ ಹೆಚ್ಚಿಸಿದಿರಿ, ದಿನಕ್ಕೆ 8 ಗಂಟೆ ಮಾತ್ರ, ವಾರಕ್ಕೆ 48 ಗಂಟೆಗಳ ಕೆಲಸದ ಅವಧಿಯನ್ನ ಖಾತ್ರಿಪಡಿಸಿ, ಶಾಶ್ವತ ಉದ್ಯೋಗಗಳ ಕಡಿತಗೊಳಿಸುವಿಕೆಯನ್ನ ಕೈಬಿಡಿ, ನೌಕರ ವಿರೋಧಿ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಏಕೀಕೃತ ಪಿಂಚಣಿ ಯೋಜನೆಗಳನ್ನ ಹಿಂಪಡೆಯಿರಿ ಮತ್ತು ಬೇಷರತ್ತಾಗಿ ಎಲ್ಲಾ ಪಿಂಚಣಿದಾರರಿಗೆ ಹಳೆಯ ಪಿಂಚಣಿ ಯೋಜನೆಯನ್ನ ಜಾರಿಗೊಳಿಸಿ, ಗುತ್ತಿಗೆ ಪದ್ಧತಿ, ಅನಿಗದಿತ ಅವಧಿಯ ಕೆಲಸ ಮತ್ತು ನಿಶ್ಚಿತಾವಧಿ ಉದ್ಯೋಗದಂತಹ ಕರಾಳ ಕ್ರಮಗಳನ್ನು ನಿಲ್ಲಿಸಿ, ಎಲ್ಲಾ ಸ್ಕೀಮ್ ಕಾರ್ಮಿಕರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಮತ್ತು ಅದಕ್ಕೆ ಅನುಗುಣವಾಗಿ ಅವರಿಗೆ ಎಲ್ಲಾ ಶಾಸನಬದ್ಧ ಸೌಲಭ್ಯಗಳನ್ನು ಒದಗಿಸಿ, ಎಲ್ಲಾ ವಲಸೆ ಕಾರ್ಮಿಕರಿಗೆ ಸುರಕ್ಷತೆ, ಭದ್ರತೆ ಮತ್ತು ದುಡಿಮೆಗೆ ತಕ್ಕ ವೇತನ ನೀಡಬಲ್ಲ ಶಾಶ್ವತ ಉದ್ಯೋಗ ಒದಗಿಸಿ, ಅಸಂಘಟಿತ ವಲಯದ ಎಲ್ಲಾ ವಿಭಾಗದ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿಗಳನ್ನು ರಚಿಸಿ ಮತ್ತು ಅವರಿಗೆ ಸಾಮಾಜಿಕ ಭದ್ರತೆಯನ್ನು ಖಾತ್ರಿಪಡಿಸಿ, ಗೀಗ್ ಮತ್ತು ಪ್ಲಾಟ್ಫಾರ್ಮ್ ಕೆಲಸಗಾರರನ್ನು ಕಾರ್ಮಿಕರೆಂದು ಪರಿಗಣಿಸಿ ಮತ್ತು ಅವರಿಗೆ ಎಲ್ಲಾ ಕಾರ್ಮಿಕ ಕಾನೂನುಗಳ ಅನ್ವಯವನ್ನ ಖಚಿತಪಡಿಸಿ, ಎಲ್ಲಾ ನಿರುದ್ಯೋಗಿಗಳಿಗೆ ಉದ್ಯೋಗ ಒದಗಿಸಿ, ಉದ್ಯೋಗ ನೀಡುವವರಿಗೂ ನಿರುದ್ಯೋಗ ಭತ್ಯೆ ನೀಡಿ, ಕೆಲಸ ಮಾಡುವ ಹಕ್ಕನ್ನು ಎಲ್ಲರಿಗೂ ಮೂಲಭೂತ ಸಂವಿಧಾನಿಕ ಹಕ್ಕನ್ನಾಗಿ ಮಾಡಿ, ಕಾರ್ಮಿಕರಿಗೆ ಯೂನಿಯನ್ ರೂಪಿಸಿಕೊಳ್ಳುವ ಹಕ್ಕು ಹಾಗೂ ಪ್ರಜಾತಾಂತ್ರಿಕ ಹಕ್ಕುಗಳನ್ನು ಖಾತ್ರಿಪಡಿಸಿ, ಸಾರ್ವತ್ರಿಕ ಮುಷ್ಕರವು ಈ ಕೆಳಗಿನ ಬೇಡಿಕೆಗಳನ್ನು ಸಹ ಒಳಗೊಂಡಿದೆ. ಆಹಾರ, ಔಷಧ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಒಳಗೊಂಡಂತೆ ಎಲ್ಲಾ ಸರಕುಗಳ ತೀವ್ರ ಬೆಲೆ ಏರಿಕೆಯನ್ನ ತಡೆಗಟ್ಟಿ ಅಖಿಲ ಭಾರತ ಕಾರ್ಮಿಕರ ಮುಷ್ಕರ ಯಶಸ್ವಿಯಾಗಲಿ. ಕಾರ್ಮಿಕರ ಹಕ್ಕುಗಳ ದಮನ ಮಾಡುತ್ತಿರುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ರಾಜ್ಯ ಸರ್ಕಾರ ಜನವಿರೋಧಿ ನೀತಿಗಳಿಗೆ ಹೇಳಿ ಧಿಕ್ಕಾರ, ಕಾರ್ಮಿಕ ವಿರೋಧಿ ನೀತಿಗಳಿಗೆ ಹೇಳಿ ಧಿಕ್ಕಾರ. ಕಾರ್ಮಿಕರ ಹಕ್ಕುಗಳನ್ನು ದಮನ ಮಾಡುತ್ತಿರುವ ಕೇಂದ್ರ ಮೋದಿ ಸರ್ಕಾರಕ್ಕೆ, ದುಡಿಮೆ ಅವಧಿನ 8 ಗಂಟೆಗೆ ತಂದಿರುವ ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ಬೇಕೇ ಬೇಕು. ಆಶಾ ಅಂಗನವಾಡಿ ಬಿಸಿಯೂಟ ನೌಕರರ ಕಾಯಂಗೊಳಿಸಿ, ಮಹಿಳೆಯರನ್ನು ಶೋಷಣೆ ಮಾಡುತ್ತಿರುವ ಸರ್ಕಾರಕ್ಕೆ ಬೇಕೇ ಬೇಕು. ಜೆಸಿಟಿಯು ಜಿಂದಾಬಾದ್, ಜೆಸಿಟಿಯು ಜಿಂದಾಬಾದ್. ಕಾರ್ಮಿಕರ ಹಕ್ಕು ದಮನ ಮಾಡುತ್ತಿರುವ ಸರ್ಕಾರಕ್ಕೆ ಬೇಕೇ ಬೇಕು. ಇವತ್ತು ಭಾರತದಾದ್ಯಂತ ಕಾರ್ಮಿಕರ ಒಂದು ಐಕ್ಯ ಹೋರಾಟ ನಡೀತಾ ಇದೆ. ಕಾರ್ಮಿಕರ ವಿರೋಧಿ ನೀತಿಗಳು ಕೇಂದ್ರ ಸರ್ಕಾರ ಜಾರಿಗೆ ತರುವ ಹಿನ್ನೆಲೆಯಲ್ಲಿ ಈ ಒಂದು ಹೋರಾಟ ಪ್ರಮುಖವಾಗಿ ಮಾಡ್ತಾ ಇದೆ. ರೈತರಿಗಾಗಲಿ, ಕಾರ್ಮಿಕರಿಗಾಗಲಿ, ದುಡಿಯುವ ಅಂಗನವಾಡಿ ಮಹಿಳೆಯರಿಗಾಗಲಿ, ಬಿಸಿಯೂಟದ ನೌಕರರಿಗಾಗಲಿ ಅಥವಾ ಯಾವುದೇ ಉದ್ಯೋಗಿಗಳಿಗಾಗಲಿ ಈ ಸರ್ಕಾರದಿಂದ ಯಾವ ಪ್ರಯೋಜನವೂ ಆಗಿಲ್ಲ. ರೈತ ವಿರೋಧಿ ನೀತಿಗಳನ್ನು ಇನ್ನೂ ಕೂಡ ವಾಪಸ್ ತೆಗೆದುಕೊಂಡಿಲ್ಲ ರಾಜ್ಯ ಸರ್ಕಾರವು ಕೂಡ ವಾಪಸ್ ತೆಗೆದುಕೊಳ್ಳಬೇಕು. ಕೇಂದ್ರ ಸರ್ಕಾರ 4 ಸಂಹಿತೆಗಳನ್ನು ಜಾರಿಗೊಳಿಸಿ
ಕಾರ್ಮಿಕ ವಿರೋಧಿ ನೀತಿಯನ್ನು ಏನು ತೋರಿಸ್ತಾ ಇದೆ ಅವನ್ನೆಲ್ಲ ವಾಪಸ್ ತೆಗೆದುಕೊಳ್ಬೇಕು. ಕಾರ್ಮಿಕರ ಸಂಘಟನೆಗಳನ್ನು ಮಾಡಲಿಕ್ಕೆ ನಾವು ಪ್ರತ್ಯೇಕವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡುವ ಅಗತ್ಯವಿಲ್ಲ. ಸಂವಿಧಾನವೇ ನಮಗೆ ಸಂಘಟನೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದೆ. ಆದ್ದರಿಂದ ಈ ಸಂಘಟನೆ ಅಂಬೇಡ್ಕರ್ ಅವರು ಹೇಳುವಂತೆ ಶಿಕ್ಷಣ, ಸಂಘಟನೆ, ಹೋರಾಟ ಅನ್ನುವುದು ಅವರ ಒಂದು ವಿಚಾರಧಾರೆಯಾಗಿದೆ. ನಮ್ಮ ಸಂವಿಧಾನವೂ ಕೂಡ ನಮಗೆ ಮೂಲಭೂತ ಸ್ವಾತಂತ್ರ್ಯಗಳನ್ನು ಕೊಟ್ಟ ಸನ್ನಿವೇಶದಲ್ಲಿಯೂ ಕೂಡ ಕೇಂದ್ರ ಸರ್ಕಾರ ಕಾರ್ಮಿಕರ, ರೈತರ, ದುಡಿಯುವ ವರ್ಗದ ಒಂದು ಐಕ್ಯತೆಯನ್ನು ಒಡಿತಕ್ಕಂಥ ಒಂದು ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ತನ್ನ ಧೋರಣೆಯನ್ನು ಬದಲಿಸಬೇಕು. ರಾಷ್ಟ್ರದ ಉತ್ಪನ್ನ ಹೆಚ್ಚಾಗಬೇಕಾದರೆ ಕಾರ್ಮಿಕರು, ರೈತರು, ದುಡಿಯುವ ವರ್ಗದವರು ಅತ್ಯಂತ ಪ್ರೀತಿಯಿಂದ ದೇಶಕ್ಕಾಗಿ ದುಡಿದರೆ ಮಾತ್ರ ದೇಶದ ಸಂಪತ್ತು ಹೆಚ್ಚಾಗಲಿದೆ. ಇಂಥ ದುಡಿಯುವ ಜನರನ್ನು ಐಕ್ಯದಿಂದ ಬಾಳದೆ ಅವರಿಗೆ ಕನಿಷ್ಠ ವೇತನವನ್ನು ಕೂಡ ಕೊಡದೆ ಇದ್ದರೆ ರಾಷ್ಟ್ರದ ಸಂಪತ್ತು ಹೆಚ್ಚಾಗಲಿಕ್ಕೆ ಸಾಧ್ಯವಿಲ್ಲ. ರಾಷ್ಟ್ರದ ಬಗ್ಗೆ ಜನರಿಗೆ ಪ್ರೀತಿ ಬರಬೇಕಾದ್ರೆ ರಾಷ್ಟ್ರವೂ ಕೂಡ ದುಡಿಯುವ ಜನರ ಪರವಾಗಿರಬೇಕಾಗುತ್ತೆ. ದುಡಿಯುವ ಜನ ಭಾಳ ದೊಡ್ಡ ಹೋರಾಟ ಮಾಡಿ ಪ್ರಪಂಚದಲ್ಲಿ 8 ತಾಸು ಕೆಲಸ ಮಾಡಬೇಕು ಎನ್ನುವುದು ಎಂದೋ ನಿರ್ಧಾರ ಆಗಿದೆ. ಆ ನಿರ್ಧಾರವಾಗಿರ್ತಕ್ಕಂಥ ವಿಷಯವನ್ನು ಬದಲಿಸಿ 12 ಗಂಟೆ ಕಾರ್ಯವನ್ನು ಮಾಡಬೇಕು ಅಂದರೆ ಮನುಷ್ಯನಿಗೆ ಶಿಕ್ಷಣ ಇದೆ, ಸಂಘಟನೆ ಇದೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.